ಪ್ರಪಂಚದಲ್ಲೇ 3 ಕೊಲೆ ಮಾಡಿದಂತ ಅತ್ಯಂತ ಯಂಗೆಸ್ಟ್ ಸೈಕೋ ಕಿಲ್ಲರ್ ಅಂದ್ರೆ ಅದು ಈ ಹುಡುಗ ಮಾತ್ರ ಆಗಿರ್ತಾನೆ. ಈ ತರ ಸ್ಟೋರೀಸ್ಗೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಇವನ ಹೆಸರು ಅಮರ್ಜಿತ್ ಸಡಾ ಅಂತ. 1998 ಅಲ್ಲಿ ಬಿಹಾರಲ್ಲಿರೋ ಒಂದು ಚಿಕ್ಕ ಹಳ್ಳಿಯಲ್ಲಿ ಈ ಹುಡುಗ ಹುಟ್ಟುತ್ತಾನೆ. ಬಡತನದಲ್ಲಿ ಹುಟ್ಟಿದಂತ ಈ ಹುಡುಗ ಯಾರ ಜೊತೆನೂ ಸೇರಿದಿರ ಒಬ್ಬಂಟಿಯಾಗಿ ಇರ್ತಾನೆ. ಆದ್ರೆ ಇವನು ವೈಲೆಂಟ್ ಆಗಿ ಪ್ರಾಣಿಗಳನ್ನ ಮಕ್ಕಳನ್ನೇನಾದ್ರೂ ನೋಡಿದ್ರೆ ಅದನ್ನ ಹೊಡೆದು ಅವು ಅಳೋದನ್ನ ನೋಡಿ ಇವನು ಸಂತೋಷ ಪಡ್ತಿದ್ದಂತೆ. ಈ ತರ ಪ್ರಾಬ್ಲಮ್ ಇರುವಂತ ಈ ಹುಡುಗ ಒಂದಿನ ಅವರ ಮನೆಯಲ್ಲಿ ಅವನ ಕಸಿನ್ ಮಲಗಿರ್ಬೇಕಾದ್ರೆ ಚಿಕ್ಕ ಹುಡುಗಿ ಅವಳನ್ನ ಹೊಡೆದು ಸಾಯಿಸ್ತಾನೆ. ಇವನು ಮಾಡಿದಂತ ಫಸ್ಟ್ ಕೊಲೆ ಇದೇ ಆಗಿರುತ್ತೆ. ಯಾವಾಗ ಅವರ ಪೇರೆಂಟ್ಸ್ಗೆ ಇದು ಗೊತ್ತಾಗುತ್ತೋ ಏನಾದ್ರೂ ಮಾಡಿ ಇದನ್ನ ಹೈಡ್ ಮಾಡಬೇಕು, ಎಲ್ಲಾರ್ಗೂ ಇದು ಗೊತ್ತಾದ್ರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂತ ಅರ್ಥ ಮಾಡಿಕೊಂಡು ಅದನ್ನ ಅಲ್ಲಿಗೆ ಮುಚ್ಚಿಡ್ತಾರೆ. ಬಟ್ ಅವ್ರಿಗೆ ಅವಾಗ ಗೊತ್ತಿರಲ್ಲ ನೆಕ್ಸ್ಟ್ ಟೈಮ್ ಸಹ ಇದೇ ತರ ರಿಪೀಟ್ ಆಗುತ್ತೆ ಅಂತ. ಸೆಕೆಂಡ್, 8 ವರ್ಷ ಇರುವಂತ ಒಂದು ಮಗುನ ಕಲ್ಲಿಂದ ತೆಗೆದು ಹೊಡೆದು ಸಾಯಿಸ್ತಾನೆ. ಅವಳು ಬೇರೆ ಯಾರು ಅಲ್ಲ, ಇವನ ಸ್ವಂತ ತಂಗಿಯನ್ನೇ ಅವನು ಕಲ್ಲಿಂದ ಹೊಡೆದು ಸಾಯಿಸಿರ್ತಾನೆ. ಬಟ್ ಅವರ ಪೇರೆಂಟ್ಸ್ ಇದನ್ನ ಸಹ ಹೈಡ್ ಮಾಡ್ತಾರೆ. ಕೊನೆಯದಾಗಿ ಒಂದು ಸ್ಕೂಲ್ ಬಿಲ್ಡಿಂಗ್ ಅಲ್ಲಿ ಮಲಗಿದ್ದಂತ ಒಂದು ಚಿಕ್ಕ ಮಗು ಮಿಸ್ಸಿಂಗ್ ಅಂತ ಗೊತ್ತಾಗುತ್ತೆ. ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಅಮರ್ಜಿತೆ ಡೈರೆಕ್ಟ್ ಆಗಿ ಅವ್ರ ಹತ್ರ ಬಂದು ಆ ಕಿಡ್ನಾಪ್ನ ನಾನೇ ಮಾಡಿದೆ, ಆ ಮಗುನ ಕರ್ಕೊಂಡೋಗಿ ಕಲ್ಲಿಂದ ಹೊಡೆದು ಸಾಯಿಸಿ ಮಣ್ಣಲ್ಲಿ ಮುಚ್ಚಿಟ್ಟೆ ಅಂತ ಹೇಳ್ತಾನೆ. ಪೊಲೀಸರು ಅವನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ್ದಾದ್ಮೇಲೆ ಅವನಿಗೆ ಬೇಕಾದ ಟ್ರೀಟ್ಮೆಂಟ್ನ ಅಲ್ಲಿ ಕೊಡ್ತಾರೆ. ಇದೆಲ್ಲ ಆಗಿದ್ದಾದ್ಮೇಲೆ ಅವನಿಗೆ 18 ವರ್ಷ ಆಗುತ್ತೆ. ಅವಾಗ ಅವನ ಅಲ್ಲಿಂದ ರಿಲೀಸ್ ಸಹ ಮಾಡ್ತಾರೆ. ಇವಾಗ್ಲೂ ಅವನು ಜೀವಂತವಾಗಿ ಇದ್ದಾನೆ. ಹೇಳಕ್ಕಾಗಲ್ಲ. ಈ ವಿಡಿಯೋಗೂ ಅವನು ಕಮೆಂಟ್ ಮಾಡ್ಬೋದು.